ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಸ್ನೇಹಿತರೆ, ಅಕ್ಷಯ ತೃತೀಯದಂದು ಚಿನ್ನದ ಬದಲಾಗಿ ಈ ವಸ್ತುಗಳನ್ನು ಮನೆಗೆ ತಂದರೆ ನೀವು ಅಂದುಕೊಂಡ ಹಾಗೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಹಾಗಿದ್ರೆ ಈ ದಿನ ಚಿನ್ನ ಖರೀದಿ ಮಾಡಿದ ಮೇಲೆ ಯಾವ ದಿಕ್ಕಿನಲ್ಲಿ ಇಡಬೇಕು ಹಾಗೂ ಯಾವ ಸಮಯಕ್ಕೆ ಚಿನ್ನವನ್ನು ಖರೀದಿ ಮಾಡಬೇಕು ಎಂಬುದನ್ನು ತಿಳಿಯೋಣ. ಅಕ್ಷಯ ತೃತೀಯದಂದು ತಾಯಿ ಮಹಾಲಕ್ಷ್ಮಿ ಹಾಗೂ ಕುಬೇರ ಹಾಗೂ ಮಹಾವಿಷ್ಣು ಗಣಪನನ್ನು ಪೂಜೆ ಮಾಡುವುದರಿಂದ ವರ್ಷಪೂರ್ತಿ ನೀವು ನೆಮ್ಮದಿಯಿಂದ ಹಾಗೂ ಸಂಪತ್ತು ನಿಮ್ಮದಾಗುತ್ತದೆ. ಹಾಗಿದ್ರೆ ಅಕ್ಷಯ ತೃತೀಯದಂದು ಯಾವ ಶುಭ ಕಾರ್ಯಗಳನ್ನು ಮಾಡಬಹುದು ಎಂದು ತಿಳಿಯೋಣ. ಮೊದಲನೆಯದಾಗಿ ಮನೆಯ ಗೃಹ ಪ್ರವೇಶ ಹಾಗೂ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಹಾಲು ಉಕ್ಕಿಸಬಹುದು ಮತ್ತು ಹೊಸ ವಾಹನ ಖರೀದಿ ಮಾಡಬಹುದು ಹಾಗೂ ಭೂಮಿ ಮನೆ ಕೊಳ್ಳುವುದು ಅತ್ಯಂತ ಶುಭಕರ. ಹಾಗಿದ್ರೆ ಅಕ್ಷಯ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ? ಏಪ್ರಿಲ್ 29 ಸಂಜೆ 5:31ರಿಂದ ಏಪ್ರಿಲ್ 30 ಬುಧವಾರ ಮಧ್ಯಾಹ್ನ 2:12 ಮುಕ್ತಾಯವಾಗುತ್ತದೆ. ಹಣ ಇದ್ದವರು ಬಂಗಾರ ಬೆಳ್ಳಿ ಖರೀದಿ ಮಾಡುತ್ತಾರೆ. ಹಾಗಿದ್ರೆ ಹಣ ಇಲ್ಲದವರು ಬಡವರು ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಒಳ್ಳೆಯದು ಎಂದು ತಿಳಿಯೋಣ. ಈ ದಿನ ತರಬೇಕಾದ ಮೊಟ್ಟ ಮೊದಲ ವಸ್ತು ಎಂದರೆ ಅದು ಬಾರ್ಲಿ. ಬಾರ್ಲಿಯನ್ನು ಚಿನ್ನದ ಸಮಾನದ ಪದಾರ್ಥ ಎಂದು ಕರೆಯುತ್ತಾರೆ ಹಾಗೂ ಇದನ್ನು ಕನಕ ಎಂದು ಕೂಡ ಕರೆಯುತ್ತಾರೆ. ಬಾರ್ಲಿಯನ್ನು ತಂದು ಒಂದು ಬಟ್ಟೆಯಲ್ಲಿ ಕಟ್ಟಿ ದೇವಿ ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಇದರಿಂದ ನಿಮ್ಮ ಮನೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಇನ್ನು ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಅದು ಹೊಸ ಪೊರಕೆ. ಇದನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತಾರೆ. ಇನ್ನು ಮೂರನೇ ವಸ್ತು ಹಳದಿ ಕವಡೆಗಳು. ಹಳದಿ ಕವಡೆಗಳನ್ನು ತಂದು ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಇವುಗಳನ್ನು ನೀವು ದುಡ್ಡು ಇಡುವ ಜಾಗದಲ್ಲಿ ಇಡಬೇಕು ಹಾಗೂ ನಿಮ್ಮ ಹ್ಯಾಂಡ್ ಬ್ಯಾಗ್ನಲ್ಲೂ ಕೂಡ ಇಟ್ಟುಕೊಳ್ಳಬಹುದು. ಇನ್ನು ಅಕ್ಷಯ ತೃತೀಯದಂದು ತರುವಂತಹ ನಾಲ್ಕನೇ ವಸ್ತು ಎಂದರೆ ಅದು ಬಿಳಿ ಬಣ್ಣದ ಕಲ್ಲುಪ್ಪು. ಕಲ್ಲುಪ್ಪನ್ನು ಲಕ್ಷ್ಮೀ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ನೀವು ಕಲ್ಲುಪ್ಪನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಅಕ್ಷಯ ತೃತೀಯದಂದು ನಿಮ್ಮ ಮನೆಗೆ ತರಬೇಕಾದ ಐದನೇ ವಸ್ತು ಎಂದರೆ ಅದು ಮಣ್ಣಿನ ಮಡಕೆ. ಮಣ್ಣಿನ ಪಾತ್ರೆಯನ್ನು ಮನೆಗೆ ತಂದು ದೇವರ ಮುಂದೆ ಇಟ್ಟು ಅದರ ಪೂರ್ತಿ ಕಲ್ಲುಪ್ಪು ಹಾಗೂ 5 ನಾಣ್ಯಗಳನ್ನು ಹಾಕಿಟ್ಟು ಪ್ರತಿದಿನ ಪೂಜೆ ಮಾಡುವುದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರಾಪ್ತಿಯಾಗುತ್ತಾಳೆ ಹಾಗೂ ಸಂಪತ್ತು ವೃದ್ಧಿಯಾಗುತ್ತದೆ. ಹಾಗೂ ಅಕ್ಷಯ ತೃತೀಯದ ದಿನದಂದು ನಿಮ್ಮ ಮನೆಗೆ ಅರಿಶಿಣ ಕುಂಕುಮ ರಂಗೋಲಿ ಇಟ್ಟು ಹಾಗೂ ವಿಭೂತಿ ದೀಪದ ಎಣ್ಣೆ ದೀಪದ ಬತ್ತಿ ಹಾಗೂ ಕಾಮಾಕ್ಷಿ ದೀಪ ಇವುಗಳಲ್ಲಿ ಯಾವುದಾದರೂ ಮನೆಗೆ ತರುವುದರಿಂದ ನಿಮ್ಮ ಮನೆಗೆ ಶುಭವಾಗುತ್ತದೆ ಹಾಗೂ ಮಹಾಲಕ್ಷ್ಮಿ ಪ್ರಾಪ್ತಿಯಾಗಿ ಸಂಪತ್ತನ್ನು ನೀಡುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯದಂದು ಬಂಗಾರ ಬೆಳ್ಳಿಯೇ ಮನೆಗೆ ತರಬೇಕೆಂದೇನಿಲ್ಲ. ನಾನು ಹೇಳುವ ಈ ವಸ್ತುಗಳನ್ನು ತಂದು ದೇವರ ಮುಂದೆ ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಮನೆ ಅಭಿವೃದ್ಧಿಯಾಗುತ್ತದೆ. ವರ್ಷಪೂರ್ತಿ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮನೆಯ ಮೇಲಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.